ಅಂದ ಹಾಗೆ ನೀವೇನಾದ್ರೂ ಒಂದು ಡೈಲಿ ರೂಟೀನ್ ನಿರ್ಮಾಣ ಮಾಡಬೇಕು ಅನ್ಕೊಂಡಿದ್ರೆ ಎಲ್ಲಾ ವಿಷಯವನ್ನು ಸರಿಯಾದ ಸಮಯದಲ್ಲಿ ಓದ್ಬೇಕು ಮತ್ತೆ ಎಕ್ಸಾಮ್ಸ್ ನಲ್ಲಿ ಟಾಪ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆದ್ರೆ ನೀವು ಕನ್ಫ್ಯೂಸ್ ಆಗಿದ್ದೀರಾ ಎಲ್ಲಿಂದ ಪ್ರಾರಂಭ ಮಾಡ್ಲಿ ಅಂತ. ಹಾಗಿದ್ರೆ ನೀವು ಸರಿಯಾದ ವಿಡಿಯೋ ಮೇಲೆಯೇ ಕ್ಲಿಕ್ ಮಾಡಿದ್ದೀರಾ. ಏಕೆಂದ್ರೆ ಎಲ್ಲಕ್ಕಿಂತ ಮೊದಲು ನೀವು ನಿಮ್ಮ ಐಡೆಂಟಿಟಿಯನ್ನ ಫಿಕ್ಸ್ ಮಾಡಿಕೊಳ್ಳಬೇಕಾಗುತ್ತೆ. ನೀವು ತಮ್ಮನ್ನ ತಮಗೆ ಎಂತಹ ವಿದ್ಯಾರ್ಥಿಯ ರೂಪದಲ್ಲಿ ನೋಡ್ಬೇಕು ಅನ್ಕೊಳ್ತೀರಾ ಅನ್ನೋದು, ತಮ್ಮ ವ್ಯಕ್ತಿತ್ವವನ್ನು ಯಾವ ಲೆವೆಲ್ ಮೇಲೆ ಬಿಲ್ಡ್ ಮಾಡಬೇಕು ಅನ್ಕೊಂಡಿದ್ದೀರಾ ಅನ್ನೋದು, ಟಾಪರ್, ಆವರೇಜ್, ಲೋವರ್ ಅಥವಾ ಫೇಲ್ಯೂರ್. ನೋಡಿ, ಕಠಿಣ ಪರಿಶ್ರಮ ಪಟ್ಟು ಫೇಲ್ಯೂರ್ ಇಂದ ಟಾಪರ್ ಸಹ ಆಗಬಹುದು, ಮತ್ತೆ ಪರಿಶ್ರಮ ಪಡದೆ ಟಾಪರ್ ನಿಂದ ಫೇಲ್ಯೂರ್ ಸಹ ಆಗಬಹುದು. ಅಂದ ಹಾಗೆ ಟಾಪರ್ ಕೇವಲ ಟಾಪ್ 3 ನಲ್ಲೇ ಇರೋದಿಲ್ಲ, ಟಾಪ್ 10, ಟಾಪ್ 20, ಟಾಪ್ 50 ಮತ್ತೆ ಟಾಪ್ 100 ನಲ್ಲೂ ಬರ್ತಾರೆ. ತಮ್ಮ ಕ್ಲಾಸ್ ನಲ್ಲಿ, ತಮ್ಮ ಸ್ಕೂಲ್ ಕಾಲೇಜ್ ನಲ್ಲಿ, ತಮ್ಮ ಊರಿನಲ್ಲಿ ಮತ್ತೆ ತಮ್ಮ ಏರಿಯಾದಲ್ಲೂ ಟಾಪರ್ ಆಗಬಹುದು. ಆದರೆ ಇಷ್ಟೆಲ್ಲ ಸಾಧನೆ ಮಾಡಲು ತಮ್ಮನ್ನ ತಾವು ಗ್ರೋ ಮಾಡಬೇಕಾಗತ್ತೆ. ತಮ್ಮ ಕರೆಂಟ್ ಸಿಚುವೇಶನ್ ಇಂದ ಆಚೆ ಬರಬೇಕಾಗತ್ತೆ. ತಮ್ಮನ್ನ ತಾವು ಭವಿಷ್ಯದಲ್ಲಿ ಎಲ್ಲಿ ನೋಡ್ಬೇಕು ಅನ್ಕೊಳ್ತೀರಾ ಅದನ್ನ ಗುರುತಿಸಬೇಕಾಗತ್ತೆ. ಏಕೆಂದ್ರೆ ಯಶಸ್ಸು ಒಂದೇ ದಿನದಲ್ಲಿ ಸಿಗೋದಿಲ್ಲ, ಅದರ ಪ್ರಾರಂಭ ಮೊದಲಿನಿಂದಲೇ ಮಾಡಬೇಕಾಗತ್ತೆ. ಮತ್ತೆ ಇದೇ ನಿಮ್ಮ ಐಡೆಂಟಿಟಿ ಆಗಿರುತ್ತೆ. ಯಾವಾಗ ನೀವು ನಿಮ್ಮ ಐಡೆಂಟಿಟಿಯನ್ನ ಫಿಕ್ಸ್ ಮಾಡ್ತೀರಾ ಆಗ ನಿಮ್ಮ ಆಕ್ಷನ್ಸ್ ಬದಲಾವಣೆ ಆಗುತ್ತೆ. ಈಗ ನೀವು IAS ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಪ್ರಾರಂಭ ಸೆಕ್ಯೂರಿಟಿ ಗಾರ್ಡ್ ನಿಂದ ಮಾಡಿದ್ರೆ ಆಗುತ್ತಾ? ಇಲ್ಲ ತಾನೇ. ನೀವು IAS ನ ಪರಿಶ್ರಮವೇ ಪಡಬೇಕಾಗತ್ತೆ. ಅಂದ್ರೆ ನೀವು ನಿಮ್ಮ ಐಡೆಂಟಿಟಿಯ ಅಕಾರ್ಡಿಂಗ್ ಆಕ್ಷನ್ಸ್ ತಗೊಂಡ್ರೆ ಆ ದಾರಿಯಲ್ಲಿ ನೀವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದು. ಅದಕ್ಕಾಗಿ ನೀವು ಒಂದು ಸಿಸ್ಟಮ್ ಬಿಲ್ಡ್ ಮಾಡಬೇಕಾಗತ್ತೆ. ಮತ್ತೆ ಆ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾ ಇದ್ರೆ ನಿಧಾನವಾಗಿ ನೀವು ನಿಮ್ಮ ಐಡೆಂಟಿಟಿಯ ಹತ್ತಿರ ಹೋಗ್ಬಹುದು. ಇದನ್ನೇ ನಾವು ಡೈಲಿ ರೂಟೀನ್ ಸಹ ಅನ್ನುತ್ತೇವೆ. ನೋಡಿ, ಪ್ರತಿಯೊಬ್ರು ದೊಡ್ಡ ಕನಸು ಹೊಂದಿರ್ತಾರೆ, ಆದ್ರೆ ಆ ಎಲ್ಲಾ ಕನಸು ನಿಮ್ಮ ಸಿಸ್ಟಮ್ ಮೇಲೆಯೇ ಡಿಪೆಂಡ್ ಆಗಿರುತ್ತೆ. ಡೈಲಿ ಯಾವೆಲ್ಲ ಆಕ್ಷನ್ಸ್ ತಗೊಳ್ತೀರಾ ಇದರಿಂದ ಬದಲಾವಣೆ ಆಗುತ್ತೆ. ನೋಡಿ, ಕನಸುಗಳು ದೊಡ್ಡದಾಗಿದ್ರೆ ಒಳ್ಳೇದು, ಆದರೆ ಸಿಸ್ಟಮ್ ವೀಕ್ ಆಗಿದ್ರೆ ಗುರಿವರೆಗೆ ತಲುಪುವುದು ಕಷ್ಟ ಆಗುತ್ತೆ. ನೋಡಿ, ಆ ವ್ಯಕ್ತಿ ಬೆಟ್ಟ ಒಡೆಯೋದಿಲ್ಲ, ಕೇವಲ ಯೋಚನೆ ಮಾಡ್ತಾ ಕಾಲ ಕಳೀತಾನೆ. ಆದರೆ ಯಾವ ವ್ಯಕ್ತಿ ಡೈಲಿ ಆಕ್ಷನ್ಸ್ ತಗೊಳ್ತಾನೆ ಒಂದು ದಿನ ಪೂರ್ತಿ ಬೆಟ್ಟ ಒಡೆದು ಆಗ್ತಾನೆ. ಅದೇ ತರ ಯಾರು ಟಾಪರ್ 1-2 ತಿಂಗಳಲ್ಲಿ ಆಗೋದಿಲ್ಲ, ಆತ ಪೂರ್ತಿ ವರ್ಷ ಆಕ್ಷನ್ಸ್ ತಗೊಳ್ತಾನೆ. ಮತ್ತೆ ಯಾವ ವಿದ್ಯಾರ್ಥಿಗಳು 8 ರಿಂದ 10 ಗಂಟೆ ಓದುವ ಪ್ಲಾನಿಂಗ್ ನಿರ್ಮಾಣ ಮಾಡಿರ್ತಾರೆ ಅವರ ಪೂರ್ತಿ ವರ್ಷ ಹಾಗೆ ಮುಗಿದು ಹೋಗಿರುತ್ತೆ, ಆದರೆ ಓದುವುದು ಮಾತ್ರ ಆಗೋದಿಲ್ಲ. ಮತ್ತೆ ಯಾವ ವಿದ್ಯಾರ್ಥಿಗಳು ಡೈಲಿ 3 ಗಂಟೆ ಓದುವ ಪ್ಲಾನ್ ರೆಡಿ ಮಾಡಿರ್ತಾರೆ ಆ ವಿದ್ಯಾರ್ಥಿ ವರ್ಷದ ಕೊನೆಯಲ್ಲಿ ಎಲ್ಲರಿಗೂ ಬೆರಗಾಗುವ ಹಾಗೆ ಮಾಡ್ತಾನೆ. ನೋಡಿ, ಡೈಲಿ ರೂಟೀನ್ ಅಂದ್ರೆ ಹ್ಯಾಬಿಟ್ಸ್ ಗಳ ಒಂದು ಬಂಡಲ್ ಇರುತ್ತೆ, ಅದನ್ನ ಡೈಲಿ ರಿಪೀಟ್ ಮಾಡುವುದು ಆಗಿರುತ್ತೆ. ಮತ್ತೆ ಯಾರ ಜೀವನದಲ್ಲಿ ಡೈಲಿ ರೂಟೀನ್ ಇರುತ್ತೆ ಅವರು ತಮ್ಮ ಡಿಸೈರಿಂಗ್ ಗೋಲ್ ವರೆಗೆ ಹೋಗ್ತಾರೆ. ನೋಡಿ, ಡೈಲಿ ರೂಟೀನ್ ನಿಮ್ಮಿಂದ ಆ ಕೆಲಸ ಮಾಡಿಸುತ್ತೆ, ಅದನ್ನ ಮಾಡುವುದು ನಿಮಗಾಗಿ ಎವ್ರಿ ಡೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇಂಪಾರ್ಟೆಂಟ್ ಕೆಲಸ ಮಾಡಿ ನೀವು ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬಹುದು. ಒಂದು ಡೈಲಿ ರೂಟೀನ್ ಈ ತರ ಇರಬೇಕು. ಅದನ್ನ ಪ್ರಾರಂಭ ಮಾಡಲು ಮಿನಿಮಮ್ ರೆಸಿಸ್ಟೆಂಟ್ ಪ್ರಾರಂಭ ಆಗ್ಬೇಕು. ನೋಡಿ, 99% ಡೈಲಿ ರೂಟೀನ್ ಮತ್ತೆ ಟೈಮ್ ಟೇಬಲ್ ನಲ್ಲೇ ಜಾಸ್ತಿ ಜನ ಫೇಲ್ ಆಗಿರ್ತಾರೆ. ನೀವು ಪ್ರಾರಂಭ ಮಾಡುವಾಗ್ಲೇ ಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ಏಕೆಂದ್ರೆ ನೀವು ಮಾರನೇ ದಿನ ಮರೆತೇ ಬಿಡ್ತೀರಾ ನಾ ಯಾವುದೋ ಒಂದು ಪ್ಲಾನಿಂಗ್ ಮಾಡಿದ್ದೆ ಅನ್ನೋದು. ಏಕೆಂದ್ರೆ ಜಾಸ್ತಿ ಜನ ತಮ್ಮ ಪ್ಲಾನಿಂಗ್ ಅನ್ನ ತಪ್ಪಾಗಿ ಫಿಕ್ಸ್ ಮಾಡಿರ್ತಾರೆ. ಉದಾಹರಣೆಗೆ, ನಮಗೆ ನಾಳೆಯಿಂದ 4 ಗಂಟೆಗೆ ಎದ್ದೇಳೋದು ಇದೆ, ಆದ್ರೆ ನಾವು ಮೊದಲು 7 ಗಂಟೆಗೆ ಎದ್ದೇಳ್ತಾ ಇದ್ವಿ. ವ್ಯತ್ಯಾಸ 3 ಗಂಟೆದು ಇದೆ. ಅಂದ್ರೆ 3 ಗಂಟೆ ಓದ್ಬೇಕು 4:30 ರಿಂದ 7:30 ಆದರೆ ದಿನದ ಪ್ರಾರಂಭ ಸೋಷಿಯಲ್ ಮೀಡಿಯಾದಿಂದ ಆಗ್ತಾ ಇತ್ತು. 10 ನಿಮಿಷವೂ ಸ್ಟಡಿ ಆಗ್ತಾ ಇರಲಿಲ್ಲ, ಹಾಗೂ 20 ನಿಮಿಷ ಎಕ್ಸರ್ಸೈಸ್ ಮಾಡುವ ಪ್ಲಾನಿಂಗ್ ಸಹ ಇರ್ತಾ ಇತ್ತು. 7:40 ರಿಂದ 8 ಗಂಟೆವರೆಗೆ ಇದನ್ನ ನೀವು ಮೊದಲು ಮಾಡ್ತಾನೆ ಇರಲಿಲ್ಲ. ನಂತರ ಬ್ರೇಕ್, ಶವರ್ ಮತ್ತೆ ಬ್ರೇಕ್ಫಾಸ್ಟ್ ನಂತರ ಮತ್ತೆ 2 ರಿಂದ 4 ಗಂಟೆವರೆಗೆ 2 ಗಂಟೆ ಸ್ಟಡಿ ಮಾಡ್ತೀನಿ. ಸಂಜೆ ಮತ್ತೆ 7 ರಿಂದ 9 ಗಂಟೆವರೆಗೆ ಸ್ಟಡಿ ಮಾಡಿ ಮಲ್ಕೊಳ್ತೀನಿ. ಈ ತರ ನಾವು ನಮ್ಮ ಸ್ಟಡಿ ಪ್ಲಾನ್ ಅಂತೂ ರೆಡಿ ಮಾಡಿಕೊಂಡು ಇರ್ತಾ ಇದ್ವಿ. ಆದ್ರೆ ಈ ಪ್ಲಾನ್ ಅವರಿಗಾಗಿ ಕೆಲಸ ಮಾಡುತ್ತೆ ಯಾರು ತಮ್ಮ ಹ್ಯಾಬಿಟ್ಸ್ ನಲ್ಲಿ 5 ರಿಂದ 6 ಗಂಟೆಯ ಸ್ಟಡಿ ಒಳಗೊಂಡಿರುತ್ತೆ. ಇದರ ಅಪೋಸಿಟ್, ನಿಮ್ಮ ಅಭ್ಯಾಸದಲ್ಲಿ ಇದೆಲ್ಲವೂ ಒಳಗೊಂಡಿಲ್ಲ ಅಂದ್ರೆ ನಿಮ್ಮ ರೂಟೀನ್ ಪ್ರತಿ ಸಲ ಫೇಲ್ ಆಗ್ತಾ ಇರುತ್ತೆ. ಮತ್ತೆ ನಮ್ಮ ಬ್ರೈನ್ ನ ಕೆಟ್ಟ ಗುಣ ಅಂದ್ರೆ ಅದು ತನ್ನ ಎನರ್ಜಿ ಖರ್ಚು ಮಾಡೋದೇ ಇಲ್ಲ. ಆದರೆ ನೀವು ಅದನ್ನ ಮೊದಲಿಗೆ ಇಂತಹ ಕೆಲಸ ನೀಡ್ತೀರಾ ಅದಕ್ಕೆ ಕಠಿಣವಾಗಿರುತ್ತೆ. ಮೊದಲು ನಿದ್ದೆ ತ್ಯಜಿಸಿ 4 ಗಂಟೆಗೆ ಎದ್ದೇಳಬೇಕು, ನಂತರ 3 ಗಂಟೆ ಸ್ಟಡಿ ಸಹ ಮಾಡಬೇಕು, ಎಕ್ಸರ್ಸೈಸ್ ಸಹ ಮಾಡಬೇಕು, ಪೂರ್ತಿ ದಿನ ರೂಟೀನ್ ಸಹ ಫಾಲೋ ಮಾಡಬೇಕು. ಆದ್ರೆ ನಿಮ್ಮ ಬ್ರೈನ್ ಈ ತರ ಮಾಡಲು ಒಪ್ಪೋದಿಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ರೂಟೀನ್ ಅನ್ನ 100% ಪರ್ಫೆಕ್ಟ್ ಅನ್ನಾಗಿ ಮಾಡುವ ಪ್ರಯತ್ನ ಮಾಡಬೇಡಿ, ಇಲ್ಲ ಅಂದ್ರೆ ಫೇಲ್ ಆಗ್ತೀರಾ. ಒಂದು ಹಾಳೆ ಮೇಲೆ ಈ ಎಲ್ಲ ವಿಷಯಗಳನ್ನ ಬರೆದು ಇಡಿ. ಏಕೆಂದ್ರೆ ಎಷ್ಟು ಜಾಸ್ತಿ ರೆಸಿಸ್ಟೆನ್ಸ್ ಉತ್ಪತ್ತಿ ಆಗುತ್ತೆ, ರಿಪೀಟ್ ಮಾಡುವ ಸಾಧ್ಯತೆ 95% ಕಡಿಮೆ ಆಗಿರುತ್ತೆ. ಈ ಮಾತನ್ನ ಅರ್ಥ ಮಾಡಿಕೊಂಡ್ರೆ
ಡೈಲಿ ರೂಟೀನ್ ನಿರ್ಮಾಣ ಮಾಡಿ ಫಾಲೋ ಮಾಡಬಹುದು. ಉದಾಹರಣೆಗೆ ನಾನು ಬೆಳಿಗ್ಗೆ 7 ಗಂಟೆಗೆ ಎದ್ದೇಳ್ತೀನಿ, ಆದರೆ ನಾನು ನಾಳೆಯಿಂದ 6:30ರಿಂದ 5:50 ಮಧ್ಯೆ ಎದ್ದೇಳಲು ಒಂದು ಫಿಕ್ಸ್ ಟೈಮಿಂಗ್ ಮಾಡಿಕೊಳ್ತೀನಿ. ಮತ್ತೆ ಪ್ರತಿದಿನ 10 ನಿಮಿಷವು ಟೈಮ್ ಅನ್ನ ಕಡಿಮೆ ಮಾಡಿದ್ರೆ 18 ದಿನದಲ್ಲಿ 180 ನಿಮಿಷ ಕಡಿಮೆ ಆಗಿರುತ್ತೆ. ಅದು 3 ಗಂಟೆಗೆ ಸಮನಾಗಿರುತ್ತೆ. ಅಂದ್ರೆ 18 ದಿನಗಳ ನಂತರ ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಬಹುದು. ಇದು ಎಷ್ಟು ಈಸಿ ಆಗಿದೆ ಅಂದ್ರೆ ನಿಮ್ಮ ಮೈಂಡ್ಗೆ ಗೊತ್ತೇ ಆಗೋದಿಲ್ಲ ಏನನ್ನ ಬದಲಾವಣೆ ಮಾಡಿರೋದು ಅಂತ. ಅದೇ ನಾನು ನೇರವಾಗಿ 3 ಗಂಟೆ ಕಡಿಮೆ ಮಾಡಿದ್ರೆ 180 ದಿನ ಅಂತೂ ಕಡಿಮೆ ಆಗುತ್ತೆ. ಆದ್ರೆ ಪ್ರತಿದಿನ 4 ಗಂಟೆಗೆ ಎದ್ದೇಳಲು ಆಗೋದಿಲ್ಲ, ಏಕೆಂದ್ರೆ ಡೈರೆಕ್ಟ್ ಮ್ಯಾಸಿವ್ ಚೇಂಜ್ ನಿಂದ ಏನೂ ಬದಲಾವಣೆ ಆಗೋದಿಲ್ಲ. ಇದನ್ನ ನೀವು 10 ದಿನದಲ್ಲಿ ಕಂಪ್ಲೀಟ್ ಮಾಡಬಹುದು, ಆದ್ರೆ 2 ದಿನದಲ್ಲಿ ಕಂಪ್ಲೀಟ್ ಮಾಡಲು ಆಗೋದಿಲ್ಲ. ಮತ್ತೆ ಇದೇ ತರ ನಮ್ಮ ಸ್ಟಡಿ ಜೊತೆಗೂ ಆಗುತ್ತೆ ನೋಡಿ. ಮೊದಲು ಯಾರು ಬೆಳಿಗ್ಗೆ ಎದ್ದು ಓದ್ತಾ ಇರಲಿಲ್ಲ, ಅವರು ಮೊದಲಿಗೆ 15 ನಿಮಿಷ 20 ನಿಮಿಷ, ಜಾಸ್ತಿ ಅಂದ್ರೆ 30 ನಿಮಿಷ ಅಷ್ಟೇ ಓದಿ, ಏಕೆಂದ್ರೆ ಮಾರನೇ ದಿನ ಮತ್ತೆ ಓದುವುದು ಇದ್ದೇ ಇರುತ್ತೆ. ಬೆಳಿಗ್ಗೆ ಫೋನ್ ಉಪಯೋಗಿಸಬೇಡಿ. ಎಕ್ಸರ್ಸೈಸ್ ಮಾಡುವುದು ಇದ್ರೆ 2 ರಿಂದ 3 ನಿಮಿಷ ಅಷ್ಟೇ ಮಾಡಿ. ಮಿದುಳಿಗೆ ಕಠಿಣ ಇದೆ ಅಂತ ಅನಿಸಲೇಬಾರದು. ಒಂದ್ ವೇಳೆ ನೀವು ಪ್ರಾರಂಭ ಈ ತರ ಮಾಡಿದ್ದಲ್ಲಿ ಕೆಲವೇ ವಾರಗಳಲ್ಲಿ ನಿಮ್ಮ ಡೈಲಿ ರೂಟೀನ್ ಈ ತರ ನಿರ್ಮಾಣ ಆಗಿರುತ್ತೆ. ನೀವು ಬೆಳಿಗ್ಗೆ 4 ಗಂಟೆಯಿಂದ 5 ಗಂಟೆ ಒಳಗೆ ಎದ್ದಾಗ 2 ಗಂಟೆ ಸ್ಟಡಿ ಸಹ ಕಂಪ್ಲೀಟ್ ಆಗಿರುತ್ತೆ. 10 ರಿಂದ 15 ನಿಮಿಷದ ಎಕ್ಸರ್ಸೈಸ್ ಸಹ ಕಂಪ್ಲೀಟ್ ಆಗಿರುತ್ತೆ. ನಂತರ ಸ್ಕೂಲ್, ಕಾಲೇಜ್, ಕೋಚಿಂಗ್ ಸಹ ಹೋಗಬಹುದು. ಮತ್ತೆ ಮನೆಗೆ ಬಂದು ಡೈಲಿ ರೂಟೀನ್ ಸಹ ಕಂಪ್ಲೀಟ್ ಮಾಡಬಹುದು. ಒಂದ್ ವೇಳೆ ಮನೆಯಲ್ಲೇ ಇದ್ದು ಓದ್ತಾ ಇದ್ರೆ ಅದನ್ನು ಕಂಪ್ಲೀಟ್ ಮಾಡಬಹುದು. ಆದರೆ ನೆನಪಿರಲಿ, ಡೈಲಿ ರೂಟೀನ್ ನಲ್ಲಿ ಬೆಳಗ್ಗೆಯ ಸ್ಟಡಿ ಯಾವತ್ತೂ ಮಿಸ್ ಮಾಡಬೇಡಿ. ಕಡಿಮೆ ಅಂದ್ರೂ 2 ಗಂಟೆ. ಒಂದ್ ವೇಳೆ ಕೋಚಿಂಗ್, ಸ್ಕೂಲ್, ಕಾಲೇಜ್ ಸಲುವಾಗಿ ಬೆಳಿಗ್ಗೆ ಸಮಯ ಸಿಗ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ. ಅದೇ ನಿಮಗೆ ಬೆಳಿಗ್ಗೆ ಸಮಯ ಸಿಕ್ಕರೆ ಕಂಪಲ್ಸರಿ ಆಗಿ ಓದಿ. ಜಾಸ್ತಿ ಇಲ್ಲ ಅಂದ್ರೂ 1 ಗಂಟೆ ಆದ್ರೂ ಓದಿ, ಏಕೆಂದ್ರೆ 24 ಗಂಟೆಯಲ್ಲಿ ಬೆಳಿಗ್ಗೆ 100% ಎನರ್ಜಿ ಇರುತ್ತೆ. ಮತ್ತೆ ನೀವು ಜಾಸ್ತಿ ಎಫಿಷಿಯನ್ಸಿಯಿಂದ ಓದ್ಬಹುದು, ಫೋಕಸ್ ನಿಂದ ಓದ್ಬಹುದು. ಮತ್ತೆ ಬೆಳಿಗ್ಗೆ 1 ಗಂಟೆಯ ಸ್ಟಡಿ ದಿನದ ಬೇರೆ ಸಮಯಕ್ಕೆ ಹೋಲಿಸಿದರೆ 2 ಗಂಟೆಗೆ ಸಮನಾಗಿರುತ್ತೆ. ಅದಕ್ಕೆ ನಾನೊಬ್ಬ ವಿದ್ಯಾರ್ಥಿ, ನನಗೆ ಓದುವುದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ ಆಗಿದೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ನೋಡಿ, ರೂಟೀನ್ ನಿರ್ಮಾಣ ಮಾಡುವುದರ ಅರ್ಥ ಅಂದ್ರೆ ಯಾವ ವಿಷಯ ಇಂಪಾರ್ಟೆಂಟ್ ಆಗಿದೆ ಅದು ನಿಮಗೆ ಪದೇ ಪದೇ ನೆನಪಿಗೆ ಬರ್ತಾ ಇರಬೇಕು. ಮತ್ತೆ ನೀವು ಅದನ್ನ ಕಂಪ್ಲೀಟ್ ಮಾಡಬೇಕು. ಮತ್ತೆ ಯಾವ ವಿಷಯ ಯಾವಾಗ ಮಾಡಬೇಕು ಅದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಉದಾಹರಣೆಗೆ ನನ್ನ ಹತ್ತಿರ 5 ಸಬ್ಜೆಕ್ಟ್ಗಳು ಇವೆ, ಅದಕ್ಕೆ ನಾನು ಎಲ್ಲದಕ್ಕೂ ಸಮಯ ತೆಗಿಬೇಕು. 30 ನಿಮಿಷ ಆದ್ರೂ ಪರವಾಗಿಲ್ಲ. ಅದಕ್ಕೆ ಕಠಿಣ ಸಬ್ಜೆಕ್ಟ್ಗಳಿಗೆ ಬೆಳಿಗ್ಗೆ ಸಮಯ ತೆಗಿಬೇಕು, ಮತ್ತೆ ಈಸಿ ಸಬ್ಜೆಕ್ಟ್ಗಳಿಗೆ ಮಧ್ಯಾಹ್ನ ಅಥವಾ ಸಂಜೆ. ಅಂದ ಹಾಗೆ ನಿಮ್ಮ ಕೋಚಿಂಗ್, ಸ್ಕೂಲ್, ಕಾಲೇಜ್ ಟೈಮಿಂಗ್ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಡೈಲಿ ರೂಟೀನ್ ಚಾರ್ಟ್ ಸೆಟ್ ಮಾಡಲಿಲ್ಲ. ಮತ್ತೆ ನಾನು ರೆಡಿ ಮಾಡಿರುವ ರೂಟೀನ್ ನಿಮ್ಗಾಗಿ ಕೆಲಸ ಮಾಡೋದಿಲ್ಲ. ಅದಕ್ಕೆ ನೀವು ಈ 3 ರೂಟೀನ್ ನಿಂದ ಐಡಿಯಾ ತಗೊಳ್ಬಹುದು. ಬೇಕಿದ್ರೆ ಇದರ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಮತ್ತೆ ನಿಮ್ಮ ಟೈಮ್ ಟೇಬಲ್ ಗೆ ಹೊಂದಿಕೊಳ್ಳುವ ಹಾಗೆ ರೂಟೀನ್ ರೆಡಿ ಮಾಡಿಕೊಳ್ಳಿ. ಅದನ್ನ ನಾನು ಆಲ್ರೆಡಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೇನೆ ಹೇಗೆ ರೆಡಿ ಮಾಡಬೇಕು ಅನ್ನೋದು. ನೋಡಿ, ತುಂಬಾ ಜನ ವಿದ್ಯಾರ್ಥಿಗಳು ಎಷ್ಟು ಗಂಟೆ ಓದಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಕ್ಲಾಸ್ ಮತ್ತೆ ಸಿಲೆಬಸ್ಗೆ ಅನುಗುಣವಾಗಿ ಗಂಟೆಗಳನ್ನ ನಿರ್ಧಾರ ಮಾಡಬಹುದು. ಡೈಲಿ ಸೆಲ್ಫ್ ಸ್ಟಡಿ ಮಾಡಲು ನನ್ನ ಪ್ರಕಾರ 5th ನಿಂದ 6th ಕ್ಲಾಸ್ಗಾಗಿ 3 ರಿಂದ 4 ಗಂಟೆ, 9th ನಿಂದ 10th ಕ್ಲಾಸ್ಗಾಗಿ 4 ರಿಂದ 5 ಗಂಟೆ, 11th ನಿಂದ 12th ಕ್ಲಾಸ್ಗಾಗಿ 5 ರಿಂದ 6 ಗಂಟೆ. ಇಷ್ಟು ಗಂಟೆ ಆದ್ರೂ ನೀವು ಮಿನಿಮಮ್ ಸ್ಟಡಿ ಮಾಡಲೇಬೇಕು. ಮತ್ತೆ ಪೂರ್ತಿ ಏಕಾಗ್ರತೆಯಿಂದ ನೀವು ಸ್ಟಡಿ ಮಾಡಬೇಕು. ಇದನ್ನ ನೀವು ಸ್ಟಾಪ್ ವಾಚ್ ನಿಂದ ಮಾಡಬಹುದು. ಉದಾಹರಣೆಗೆ, ನೀವು ಯಾವಾಗ ಜಾಸ್ತಿ ಖುಷಿಯಾಗಿ ಇರ್ತೀರಾ, 6 ಗಂಟೆ ಸ್ಟಡಿ ಮಾಡಿದಾಗ ಇಲ್ಲ 1 ಗಂಟೆ ಸ್ಟಡಿ ಮಾಡಿದಾಗ? ಹೌದು, 6 ಗಂಟೆ ಸ್ಟಡಿ ಮಾಡಿದಾಗ್ಲೇ ಅಲ್ವಾ? ನೋಡಿ, ಟಾಪ್ ವಾಚ್ ನಿಮಗೆ ಪ್ರೇರಣೆ ನೀಡುತ್ತೆ ಮತ್ತೆ ನಿಮ್ಮ ಕಳಪೆ ಪ್ರದರ್ಶನವನ್ನು ನಿಮಗೆ ತೋರಿಸುತ್ತೆ. ಪೂರ್ತಿ ದಿನದಲ್ಲಿ 1 ಗಂಟೆ ಕಾಲ ಸ್ಟಡಿ ಮಾಡಿದ್ದಾಗ ನಿಮಗೆ ಗಿಲ್ಟಿ ಫೀಲ್ ಆಗುತ್ತೆ. ಆಗ ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡಿ ಓದುವುದು ಪ್ರಾರಂಭ ಮಾಡಿ. ಆಗ ನಿಮ್ಮ ಖಾತೆಗೆ 2 ಗಂಟೆ 30 ನಿಮಿಷ ಸ್ಟಡಿ ಜಮಾ ಆಗಿರುತ್ತೆ. ಅದರಿಂದ ನಿಮಗೆ ಮೋಟಿವೇಶನ್ ಸಿಗ್ತಾ ಇರುತ್ತೆ. ಮತ್ತೆ ನೆಕ್ಸ್ಟ್ 3 ಗಂಟೆ ಓದಲು ಆಸಕ್ತಿ ಜಾಸ್ತಿ ಆಗ್ತಾ ಇರುತ್ತೆ. ಇದೇ ತರ ನಿಮ್ಮ ಖಾತೆಗೆ ಗಂಟೆಗಳು ಜಾಸ್ತಿ ಆಡ್ ಆಗ್ತಾ ಇದ್ದಂತೆ ನಿಮ್ಗೆ ಇನ್ನೂ ಖುಷಿ ಆಗುತ್ತೆ. ಅದರಲ್ಲಿ ನೀವು ಕಠಿಣ ಪರಿಶ್ರಮ ಪಟ್ಟು ಸ್ಟಡಿ ಮಾಡಿದ್ದೀರಾ. ಮತ್ತೆ ಈ ಹಾರ್ಡ್ ವರ್ಕ್ ನಿಮ್ಗೆ ನಿಮ್ಮ ಗುರಿಯ ಕಡೆಗೆ ತಗೊಂಡು ಹೋಗುತ್ತೆ. ನೋಡಿ, ನಾನು ಗಾಳಿನಲ್ಲಿ ಗುಂಡು ಹೊಡಿತಾ ಇಲ್ಲ. ಇದೆಲ್ಲದರ ಅನುಭವ ನಿಮಗೆ ಆಗ ಆಗುತ್ತೆ ಯಾವಾಗ ನೀವು ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡಲು ಪ್ರಾರಂಭ ಮಾಡಿದ್ದಾಗ. ಹಾಗಿದ್ರೆ ಇದಾಗಿತ್ತು ಡೈಲಿ ರೂಟೀನ್ ನಿರ್ಮಾಣ ಮಾಡಿಕೊಳ್ಳುವ ಪ್ಲಾನ್. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬಾಯ್.